ಮೊದಲನೇ ಪ್ರಶ್ನೆ, ಯಾವ ವಿಟಮಿನ್ ಗಾಯಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಡಿ. ಉತ್ತರ ಎ ವಿಟಮಿನ್ ಸಿ. ಎರಡನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ? ಎ ಕಿತ್ತಳೆ, ಬಿ ದ್ರಾಕ್ಷಿಗಳು, ಸಿ ಆಪಲ್, ಡಿ ಪಪ್ಪಾಯಿ. ಉತ್ತರ ಬಿ ಕಿತ್ತಳೆ. ಮೂರನೇ ಪ್ರಶ್ನೆ, ಚಳಿಗಾಲದಲ್ಲಿ ಯಾವ ಚಹಾವು ದೇಹವನ್ನು ಬೆಚ್ಚಗಿಡುತ್ತದೆ? ಎ ಲವಂಗ ಚಹಾ, ಬಿ ನಿಂಬೆ ಚಹಾ, ಸಿ ಹಾಲಿನ ಚಹಾ, ಡಿ ಶುಂಠಿ ಚಹಾ. ಉತ್ತರ ಡಿ ಶುಂಠಿ ಚಹಾ. ನಾಲ್ಕನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ಎ ಮಜ್ಜಿಗೆ, ಬಿ ಬೆಲ್ಲ, ಸಿ ಜೀರಿಗೆ, ಡಿ ಎಳೆನೀರು. ಉತ್ತರ ಬಿ ಬೆಲ್ಲ. ಐದನೇ ಪ್ರಶ್ನೆ, ನಕಲಿ ಅಕ್ಕಿ ಜೇನುತುಪ್ಪ ಮತ್ತು ಮೊಟ್ಟೆ ಯಾವ ದೇಶದಲ್ಲಿ ಲಭ್ಯವಿದೆ? ಎ ಜಪಾನ್, ಬಿ ಸ್ಪೇನ್, ಸಿ ಫ್ರಾನ್ಸ್, ಡಿ ಚೀನಾ. ಉತ್ತರ ಡಿ ಚೀನಾ. ಆರನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಶಕ್ತಿಶಾಲಿ? ಎ ಗುಂಪು ಓ, ಬಿ ಗುಂಪು ಎ ಬಿ, ಸಿ ಗುಂಪು ಎ, ಡಿ ಗುಂಪು ಬಿ. ಉತ್ತರ ಎ ಗುಂಪು ಓ. ಏಳನೇ ಪ್ರಶ್ನೆ, ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು? ಎ ಹಾಲು, ಬಿ ನಿಂಬೆ ರಸ, ಸಿ ಮೆಣಸು, ಡಿ ಶುಂಠಿ. ಉತ್ತರ ಡಿ ಶುಂಠಿ. ಎಂಟನೇ ಪ್ರಶ್ನೆ, ಯಾವ ಸಮಯದಲ್ಲಿ ಸೇಬುಹಣ್ಣು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು? ಎ ಬೆಳಿಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಉತ್ತರ ಎ ಬೆಳಿಗ್ಗೆ. ಒಂಬತ್ತನೇ ಪ್ರಶ್ನೆ, ಯಾವ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆಯಾಗುತ್ತದೆ? ಎ ಸೀಗಡಿ ಮಾಂಸ, ಬಿ ಕೋಳಿ ಮಾಂಸ, ಸಿ ಮೇಕೆ ಮಾಂಸ, ಡಿ ಮೀನು ಮಾಂಸ. ಉತ್ತರ ಎ ಸೀಗಡಿ ಮಾಂಸ. ಹತ್ತನೇ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುವ ಆಹಾರ ಪದಾರ್ಥ? ಎ ಮೆಂತೆ, ಬಿ ಸಾಸಿವೆ, ಸಿ ದಾಲ್ಚಿನ್ನಿ ಚಕ್ಕಿ, ಡಿ ಜೇನುತುಪ್ಪ. ಉತ್ತರ ಎ ಮೆಂತೆ. ಹನ್ನೊಂದನೇ ಪ್ರಶ್ನೆ, ಯಾವ ತರಕಾರಿ ಸೇವಿಸುವುದರಿಂದ ಚಿರ ಯುವಕರಂತೆ ಕಾಣುತ್ತೇವೆ? ಎ ಟೊಮ್ಯಾಟೊ, ಬಿ ಎಲೆಕೋಸು, ಸಿ ಬೀಟ್ರೂಟ್, ಡಿ ಕ್ಯಾರೆಟ್. ಉತ್ತರ ಎ ಟೊಮ್ಯಾಟೊ. ಟೊಮ್ಯಾಟೊ ಆರೋಗ್ಯಕ್ಕೆ ಹಾಗೂ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಟೊಮ್ಯಾಟೊ ಮನುಷ್ಯನ ಯೌವನವನ್ನು ಕಾಪಾಡುತ್ತದೆ, ಏಕೆಂದರೆ ಟೊಮ್ಯಾಟೊದಲ್ಲಿ ಸರಿಯಾದ ಜೀರ್ಣಶಕ್ತಿಯನ್ನು ನಿರ್ವಹಿಸುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ತಡೆಯುತ್ತದೆ. ಆರೋಗ್ಯವಂತನಾಗಿದ್ದರೆ ಯೌವನವಾಗಿ ಕಾಣುತ್ತಾನೆ. 12ನೇ ಪ್ರಶ್ನೆ, ಟೊಮ್ಯಾಟೊ ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ? ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಕೀಲು ನೋವು, ಡಿ ಪಕ್ಷವಾತ. ಉತ್ತರ ಬಿ ಕ್ಯಾನ್ಸರ್. 13ನೇ ಪ್ರಶ್ನೆ, ಯಾವ ಪಕ್ಷಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಮೊಟ್ಟೆ ಇಡುತ್ತವೆ? ಎ ಹದ್ದು, ಬಿ ಪೆಂಗ್ವಿನ್, ಸಿ ಆಟ್ರಿಚ್, ಡಿ ಗಿಡುಗ. ಉತ್ತರ ಬಿ ಪೆಂಗ್ವಿನ್. 14ನೇ ಪ್ರಶ್ನೆ, ಯಾವ ದೇಶವು ಕಪ್ಪೆಗಳಿಗೆ ಆಸ್ಪತ್ರೆಯನ್ನು ಹೊಂದಿದೆ? ಎ ವಿಯೆಟ್ನಾಂ, ಬಿ ಬಾಂಗ್ಲಾದೇಶ, ಸಿ ಪಾಕಿಸ್ತಾನ್, ಡಿ ಆಸ್ಟ್ರೇಲಿಯಾ. ಉತ್ತರ ಡಿ ಆಸ್ಟ್ರೇಲಿಯಾ. 15ನೇ ಪ್ರಶ್ನೆ, ಭಾರತದಲ್ಲಿ ರೈಲ್ವೆ ಚಕ್ರಗಳನ್ನು ಎಲ್ಲಿ ತಯಾರಿಸಲಾಗುತ್ತದೆ? ಎ ಬೆಂಗಳೂರು, ಬಿ ಕಲ್ಕತ್ತಾ, ಸಿ ಸೂರತ್, ಡಿ ಚೆನ್ನೈ.
ಉತ್ತರ ಎ ಬೆಂಗಳೂರು. 16ನೇ ಪ್ರಶ್ನೆ, ಪಾರ್ಶ್ವವಾಯು ತಡೆಯಲು ಯಾವ ಹಣ್ಣು ಉಪಯುಕ್ತ? ಎ ಸೇಬು, ಬಿ ಕಿತ್ತಾಳೆ, ಸಿ ದ್ರಾಕ್ಷಿಗಳು, ಡಿ ಪೇರಳೆಹಣ್ಣು. ಉತ್ತರ ಮೇಲಿನ ಎಲ್ಲವೂ. 17ನೇ ಪ್ರಶ್ನೆ, ಮಾನವನ ದೇಹದ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ಮೂತ್ರಪಿಂಡ, ಬಿ ಶ್ವಾಸಕೋಶ, ಸಿ ಹೃದಯ, ಡಿ ಮನಸ್ಸು. ಉತ್ತರ ಎ ಮೂತ್ರಪಿಂಡ. 18ನೇ ಪ್ರಶ್ನೆ, ಜೀರ್ಣಕ್ರಿಯೆಗಾಗಿ ಖಾಲಿ ಹೊಟ್ಟೆಯಲ್ಲಿ ಏನು ಕುಡಿಯಬೇಕು? ಎ ಶುಂಠಿ ಚಹಾ, ಬಿ ತೆಂಗಿನ ನೀರು, ಸಿ ನಿಂಬೆ ರಸ, ಡಿ ಬಾಳೆಹಣ್ಣಿನ ರಸ. ಉತ್ತರ ಎ ಶುಂಠಿ ಚಹಾ. 19ನೇ ಪ್ರಶ್ನೆ, ನರ ದೌರ್ಬಲ್ಯ ಸಮಸ್ಯೆ ನಿವಾರಣೆಗೆ ಯಾವ ಹಣ್ಣು ಸೇವಿಸಬೇಕು? ಎ ಬಾಳೆಹಣ್ಣು, ಬಿ ಅನಾನಸ್, ಸಿ ಕಲ್ಲಂಗಡಿ, ಡಿ ಸಪೋಟ. ಉತ್ತರ ಡಿ ಸಪೋಟ. 20ನೇ ಪ್ರಶ್ನೆ, ಸಾವಿನ ನಂತರ ಮಾನವನ ಮೆದುಳು ಎಷ್ಟು ಕಾಲ ಬದುಕುತ್ತದೆ? ಎ 15 ನಿಮಿಷಗಳು, ಬಿ 20 ನಿಮಿಷಗಳು, ಸಿ 25 ನಿಮಿಷಗಳು, ಡಿ 10 ನಿಮಿಷಗಳು. ಉತ್ತರ ಡಿ 10 ನಿಮಿಷಗಳು. ಪಂಜಾಬ್ ರಾಷ್ಟ್ರಕ್ಕೆ ಆ ಹೆಸರು ಹೇಗೆ ಬಂದಿತು? ಎ ಕೋಟೆಗಳಿಂದ, ಬಿ ನದಿಗಳಿಂದ, ಸಿ ವಸ್ತ್ರಗಳಿಂದ, ಡಿ ಕೆಲವು ಪದ್ಧತಿಗಳಿಂದ. ಉತ್ತರ ಬಿ ನದಿಗಳಿಂದ. ಪಂಜ ಅಂದರೆ 5 ಅಡಿ ಅಂದರೆ ನೀರು. 5 ನದಿಗಳು ಇರುವುದರಿಂದಾಗಿ ಪಂಜಾಬ್ ಆಯಿತು. ಅತ್ಯಂತ ವಿಷಕಾರಿ ಮೀನು ಯಾವುದು? ಎ ಸ್ಟಿಂಗರ್ಸ್, ಬಿ ಸ್ಟಿಂಗರ್ಸ್, ಸಿ ನರಹುಲಿ, ಡಿ ಸಮುದ್ರ ಸಿಂಹ ಮೀನು. ಉತ್ತರ ಸಿ ನರಹುಲಿ. ಅತ್ಯಂತ ವಿಷಕಾರಿ ಮೀನು ನರಹುಲಿ. ಹೊಲಿಗೆ ಯಂತ್ರವನ್ನು ಕಂಡುಹಿಡಿದವರು ಯಾರು? ಎ ಜಾನ್ಸನ್, ಬಿ ಫೆರಿಯರ್, ಸಿ ತಿಮೋನಿರ್, ಡಿ ಪೌಲ್. ಉತ್ತರ ಬಿ ಫೆರಿಯರ್. ಮೊದಲ ಬಾರಿಗೆ ಹೊಲಿಗೆ ಯಂತ್ರವನ್ನು ಫೆರಿಯರ್ ಕಂಡುಹಿಡಿದಿದ್ದಾರೆ. ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಐತಿಹಾಸಿಕ ಕೋಟೆಗಳನ್ನು ಹೊಂದಿದೆ? ಎ ಕೇರಳ, ಬಿ ಮಧ್ಯಪ್ರದೇಶ್, ಸಿ ಒಡಿಶಾ, ಡಿ ರಾಜಸ್ಥಾನ್. ಉತ್ತರ ಡಿ ರಾಜಸ್ಥಾನ್. ರಾಜಸ್ಥಾನವು ಅತಿ ಹೆಚ್ಚು ಪುರಾತನ ಕೋಟೆಗಳನ್ನು ಹೊಂದಿದೆ.